ಹಾಯ್ ಹೆಲೋ ಗೆಳೆಯರಿ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೋಸ್ಕರ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನ ತಗೊಬಂದಿದ್ದೀನಿ. ಸೊ ಇದು ಎಕ್ಸಾಕ್ಟ್ಲಿ 15 ಡೇಸ್ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ನಾನು ಬೇಸಿಕ್ಸಿಂದ ಅಡ್ವಾನ್ಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಂಗ್ಲೀಷ್ ಸ್ವಲ್ಪ ಮಾತಾಡೋದಕ್ಕೆ, ಸಿಂಪಲ್ ವರ್ಡ್ಸ್ಗಳನ್ನ ಮಾತಾಡೋದಕ್ಕೆ ಮತ್ತು ಓದೋದಕ್ಕೆ ಬಂದರೆ ಈ 15 ದಿನದ ಕೋರ್ಸಲ್ಲಿ ನೀವು ಚೆನ್ನಾಗಿ ಇಂಗ್ಲೀಷ್ನ ಮಾತಾಡ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಇಂಗ್ಲೀಷ್ ಮಾತಾಡೋದು ಈಸಿನೇ, ಬಟ್ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಬಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ದಟ್ ಇಸ್ ಗ್ರಾಮರ್, ರೈಟ್? ಕನ್ನಡದಲ್ಲೂ ಓಕೆ, ಕನ್ನಡ ಗ್ರಾಮರ್ನ ಕಲಿಬೇಕಾದ್ರೆ ಹೆವಿ ಡಿಫಿಕಲ್ಟ್ ಇತ್ತಲ್ಲ. ಸೊ ಹಾಗೆ ಕೂಡ ಇಂಗ್ಲೀಷ್ ಗ್ರಾಮರ್, ಇದು ಕನ್ನಡ ಗ್ರಾಮರ್ ಅಷ್ಟೇನು ಡಿಫಿಕಲ್ಟ್ ಇಲ್ಲ, ಒಂದು ರೇಂಜಿಗೆ ಇರುತ್ತೆ. ಸೊ ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ನೀವು ಡೇ ಟು ಡೇ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಇಂಗ್ಲೀಷ್ನ ಮಾತಾಡ್ಬೋದು. ಸೊ ಫ್ಲುಯೆನ್ಸಿ ಡಿಫರ್ ಆಗುತ್ತೆ. ಸೊ ಫ್ಲುಯೆನ್ಸಿ ಮೇನ್ಲಿ ಮ್ಯಾಟ್ರ್ ಹೇಗಾಗುತ್ತೆ ಅಂದರೆ, ನೀವು ಇರೋ ಲೊಕೇಶನ್, ಲೆಟ್ಸ್ ಸೇ Malayalam people, Keralites, and then when it comes to Telugu, Tamil, Marathi, Kannada ಜನ, then Bengali, okay, Punjabi, ಎಲ್ಲದ್ದು accent change ಇರುತ್ತೆ. We call it as accent, the fluency. ಸೊ ಅದು ಬೇಕಿದ್ರೆ ನೀವು ಸ್ವಲ್ಪ ಅಡ್ವಾನ್ಸ್ ಲೆವೆಲಾಗಿ ಪ್ರಾಕ್ಟೀಸ್ ಮಾಡಬೇಕು. ದಿ ಎಕ್ಸಾಕ್ಟ್ ಇಂಗ್ಲೀಷ್ ಫ್ಲುಯೆನ್ಸಿ ತಗೋಬೇಕಿದ್ರೆ, ಸೊ ಅದೇ ಫ್ಲುಯೆನ್ಸಿನ ನೀವು ಪ್ರಾಕ್ಟೀಸ್ ಮಾಡಬೇಕಿರುತ್ತೆ. ಸೊ ಬೈ ದ ವೇ ನಿಮಗೆಲ್ಲ ಬರುತ್ತದು. ಸೊ ಈಗ ಸದ್ಯಕ್ಕೆ ನಾವು ಬೇಸಿಕ್ಸಲ್ಲಿ ಕಾನ್ಸಂಟ್ರೇಟ್ ಮಾಡೋಣ, ದಟ್ ಈಸ್ ಗ್ರಾಮರ್. ಸೊ ಈ ಗ್ರಾಮರ್ಗಾಗಿ ನಾನು 5 ದಿನ ಸೆಷನ್ ತಗೊತೀನಿ. ಸೊ ಈ 5 ದಿನದಲ್ಲಿ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಸಿಕ್ ಗ್ರಾಮರ್ನ ಕವರ್ ಮಾಡ್ತೀನಿ. ಓಕೆ, ಸೊ ಈ 5 ದಿನ 5 ಪಾರ್ಟಲ್ಲಿ ವಿಂಗಡಿಸಿದ್ದೀನಿ. ಸೊ ಮೊದಲು ವೆರಿ ಇಂಪಾರ್ಟೆಂಟ್ ಏನಂದರೆ, ನೀವು ಇಂಗ್ಲೀಷ್ ಕಲಿಬೇಕು ಅಂದರೆ ನಾವು ಇಲ್ಲಿ ಅಥವಾ ನಾನು ಇಲ್ಲಿ ಏನು ಹೇಳ್ಕೊಡ್ತಿದ್ದೀನೋ ಅದನ್ನು ದಿನವೂ ಅಟ್ಲೀಸ್ಟ್ 1 ಅವರ್ ನೀವು ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಬರಿಬೇಕು ಆ್ಯಂಡ್ ಕೇಳಬೇಕು. ಫಾರ್ ಎಕ್ಸಾಂಪಲ್, ಏನೇನು ಕಲಿಸಿರ್ತೀನೋ ಅದನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಬರೆಯೋದು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾನ್ಸೊನೆಂಟ್ಸ್ ಇದೆ, ಓವಲ್ಸ್ ಇದೆ, ನೌನ್ಸ್, ಪ್ರೊನೌನ್ಸ್ ಇದೆ. ಸೊ ಅದ್ರ ಪ್ರಕಾರ ವರ್ಡ್ಸ್ನ ಗ್ಯಾದರ್ ಮಾಡಿ, ವರ್ಡ್ಸ್ನ ರಿಪೀಟ್ ಮಾಡಿ, ಇಂಚೂರು ಬಹ್ಯಾಟನ್ನು ಮಾಡಿ. ಸೊ ಅದರಿಂದ ನಿಮಗೆ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ. ಸೊ ವರ್ಡ್ಗಳು ನಿಮ್ಮ ಹತ್ರ ಸ್ಟೋರ್ ಇರುತ್ತೆ, ಮಾತಾಡಬೇಕಾದ್ರೆ ವರ್ಡ್ಗಳು ಕಮ್ಮಿ ಇರಲ್ಲ. ಸೊ ನೀವು ಆರಾಮಾಗಿ ಫ್ಲೂಯೆಂಟಾಗಿ ಮಾತಾಡ್ಕೋಬೋದು. ಆ್ಯಂಡ್ ದೆನ್ ಇಂಗ್ಲೀಷ್ನ ಅಟ್ಲೀಸ್ಟ್ ಡೈಲಿ ಹಾಫ್ ಆನ್ ಅವರ್ ಕೇಳಿ. ಓಕೆ, ಯೂಟ್ಯೂಬಲ್ಲಿ ಪಾಡ್ಕ್ಯಾಸ್ಟ್ಗಳಿರುತ್ತೆ, ಅಥವಾ ಸಾಂಗ್ಸ್ ಇರುತ್ತೆ, ಅಥವಾ ಮೂವೀಸ್ ಇರುತ್ತೆ. ಬಟ್ ನಾನು ರೆಕಮೆಂಡ್ ಮಾಡಲ್ಲ ಮೂವೀಸ್ ಮತ್ತು ಸಾಂಗ್ಸ್ನ, ಬಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ದಿ ಪಾಡ್ಕ್ಯಾಸ್ಟ್ಸ್. ಸೊ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ಸ್ ಇರುತ್ತೆ ಯೂಟ್ಯೂಬಲ್ಲಿ, ಅದನ್ನು ಕೇಳ್ಕೊಳ್ಳಿ. ಅದರಿಂದ ನಿಮಗೆ ಮತ್ತೆ ವೊಕ್ಯಾಬ್ಯುಲರಿ ಜಾಸ್ತಿ ಆಗುತ್ತೆ, ಫ್ಲುಯೆನ್ಸಿನೇ ಇಂಪ್ರೂವ್ ಆಗುತ್ತೆ. ಓಕೆನಾ? ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಂದರೆ, ಎಲ್ಲರೂ ಸುಮ್ಮನೆ ಕೋರ್ಸ್ನ ತಗೊತಾರೆ. ಸೊ ಯೂಟ್ಯೂಬಲ್ಲಿ ಎಷ್ಟೋ 1000 ಕೋರ್ಸ್ಗಳು ಬಿದ್ದಿದೆ. ಸ್ಪೋಕನ್ ಇಂಗ್ಲೀಷು 30 ದಿನದಲ್ಲಿ ಇಂಗ್ಲೀಷ್ ಕಲೀರಿ, 100 ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅಂತ. ಸೊ ಅದರಲ್ಲಿ ಜಸ್ಟ್ ಸುಮ್ಮನೆ ಕಂಟೆಂಟ್ ಇರುತ್ತೆ, ಸುಮ್ಮನೆ ಕವರ್ ಮಾಡ್ತಾ ಇರ್ತಾರೆ. ಬಟ್ ಸೇಮ್ ನಾನು ಕೂಡ ಅದನ್ನೇ ಮಾಡ್ತಿರೋದು. ಬಟ್ ನೀವು ಆ ಕಂಟೆಂಟ್ನ ತಗೊಳ್ಳೋ ಜೊತೆಗೆ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟಾಗಿ ನೀವು ಇಂಗ್ಲೀಷ್ ಕಲಿಬೋದು, ಇಂಗ್ಲೀಷ್ ಮಾತಾಡಲೂಬೋದು, ಫ್ಲುಯೆಂಟಾಗಿ ಮಾತಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಕೂಡ ಇಂಜಿನಿಯರಿಂಗ್ ಪಾಸ್ಔಟ್ ಆದಾಗ, ಫಾರ್ ಎಕ್ಸಾಂಪಲ್ ನೀವು ಯಾವುದ್ಯಾವುದೋ ಬ್ಯಾಕ್ಗ್ರೌಂಡಲ್ಲಿ ಇರ್ಬೋದು, MBA, BCom, BA ಅಥವಾ ಸ್ಟೂಡೆಂಟ್ ಕೂಡ ಆಗಿರ್ಬೋದು. ಸೊ ನಿಮಗೂ ಇಂಗ್ಲೀಷ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಿರ್ಬೋದು. ಸೊ ನನಗೂ ಕೂಡ, ನಾನು ಇಂಜಿನಿಯರಿಂಗ್ ಪಾಸ್ಔಟ್ ಆದಮೇಲೂ ಕೂಡ ನನಗೆ ಇಂಗ್ಲೀಷ್ ಬರ್ತಾನೆ ಇರ್ತಿರ್ಲಿಲ್ಲ. ಸೊ ನಾನು ಒದ್ದಾಡ್ಕೊಂಡು ಹಗಲು ರಾತ್ರಿ ನನ್ನನ್ನೇ ಒಯ್ಕೊತಾ ಇದ್ದೆ, ನಾನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಫಾರ್ ಎಕ್ಸಾಂಪಲ್ ಏನಾದ್ರು ಥಿಂಕ್ ಮಾಡ್ಬೋದಿತ್ತು, ನಾಳೆ ಏನು ಮಾಡಬೇಕಪ್ಪ, ಓಕೆ
what I should do tomorrow. So like that, I used to try to prepare the words inside so that I can speak. ಸೊ ಆ ರೀತಿ ವರ್ಡ್ಗಳನ್ನ ನಾನೇ ನನ್ಗೊಳಗೇನೆ ಮಾತಾಡ್ಕೊತಾ ಇದ್ದೆ, ಸುಮ್ಮನೆ ಹುಚ್ಚುಚ್ಚು ಥರ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆ ರೇಂಜಿಗೆ ಎಫರ್ಟ್ ಹಾಕ್ಕೊಂಡು ಏನೋ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀವಿ. ಸೊ when it comes to English, no one is perfect. So we just need to attain a certain level to speak somewhat. So that's all we can do it at the moment. ಅರ್ಥ ಆಯ್ತಲ್ಲ? ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಇದು ಅಜೆಂಡಾ. ನಾನು ಕಾನ್ಸನೆಂಟ್ಸ್ ಮತ್ತು ಓವಲ್ಸ್ನ ಕವರ್ ಮಾಡ್ತೇನೆ. ಇನ್ನೊಂದು, ಈ ಸೆಷನ್ಗಳಲ್ಲಿ ನಾನು ಕನ್ನಡ ಮಾತಾಡ್ತೀನಿ ಅಷ್ಟೇ, ವರ್ಡ್ಗಳನ್ನ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇದು ಒಂದು ಆನ್ಲೈನ್ ಲೈವ್ ಸೆಷನ್ ಆದ ಕಾರಣ ಕನ್ನಡದಲ್ಲಿ ಬರೆಯೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಕನ್ನಡ ಪ್ರೆಫರ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ಸೊ ಮಾತುಗಳಿಂದ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ತಿಳ್ಕೊತೀನಿ, ಆ್ಯಂಡ್ ಅದು ರೆಕಮೆಂಡೆಡ್ ಆ್ಯಕ್ಚುಲಿ. ಓಕೆನಾ? ವೆಲ್, ಸೊ ಓವಲ್ಸ್ ಕವರ್ ಮಾಡೋಣ, ನೌನ್ಸ್ ಕವರ್ ಮಾಡೋಣ, ಆ್ಯಂಡ್ ದೆನ್ ಪ್ರೊನೌನ್ಸ್ನ ಕವರ್ ಮಾಡೋಣ ಈ ಸೆಷನ್ನಲ್ಲಿ. ಓಕೆ, ಸರಿ. ವೆನ್ ಇಟ್ ಕಮ್ಸ್ ಟು ದಿ ಕಾನ್ಸನೆಂಟ್ಸ್ ಆ್ಯಂಡ್ ಓವಲ್ಸ್, ಕಾನ್ಸನೆಂಟ್ಸ್ ಮತ್ತು ಓವಲ್ಸ್ ಅಂದರೆ ಏನು? ಸೊ ಎಲ್ರಿಗೂ ಗೊತ್ತಿರುತ್ತೆ, ಜಸ್ಟ್ ಬೇಸಿಕ್ಸ್ ಕವರ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸುಮ್ಮನೆ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಟೋಟಲ್ ಆಗಿ ಇಂಗ್ಲೀಷಲ್ಲಿ ಎಷ್ಟು ವರ್ಡ್ಸ್ ಇದೆ? 26 ವರ್ಡ್ಸ್ ಇದೆ. ಓಕೆ, ಸೊ ಅದರಲ್ಲಿ ಅಗೇನ್ ವಿಂಗಡಣೆಗಳಿವೆ. ಓಕೆ, ವಿಧಗಳು, ಟೈಪ್ಸ್ ಅಂತ ಕರೀತಾರೆ. ದಟ್ ಈಸ್ ಕಾನ್ಸನೆಂಟ್ಸ್ ಮತ್ತು ಓವಲ್ಸ್. ಓಕೆ, ಸೊ ವಾಟ್ ಎಕ್ಸಾಕ್ಟ್ಲಿ ಓವಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂದರೆ? ಸೊ ಇಲ್ಲಿ ಓವಲ್ಸ್ ಅಂದರೆ ಎ, ಇ, ಐ, ಓ, ಯು, ಇವುಗಳನ್ನ ಓವಲ್ಸ್ ಅಂತ ಕರೀತಾರೆ. ಓಕೆ, ಸೊ ವೈ? ಇದು ಡಿಪೆಂಡ್ಸ್, ಯೂಸ್ ಮಾಡೋ ರೀತಿಲಿ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಸೊ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಯೂಸೇಜ್ ಇದು ಒಂದೊಂದು ಸಾರಿ ಓವಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಇಫ್ ಐ ಟೇಕ್ ಎಸ್, ವೈ ಇ ಎಸ್, ರೈಟ್? ಹಿಯರ್ ಇಟ್ ಬಿಕಮ್ಸ್ ಎಸ್ ಎ, ಕರೆಕ್ಟ್ ಅಲ್ಲ? ಇದು ಉಚ್ಚಾರ ಎ ಅಂತ ಆಗ್ತಾ ಇದೆ. ಸೊ ನೆಕ್ಸ್ಟ್ ವೈ ಓ ಯು, ಇಟ್ಸ್ ಯು, ಇದು ಯು ರಿಪ್ರೆಸೆಂಟ್ ಮಾಡ್ತಾ ಇದೆ, ಕರೆಕ್ಟಾ? ಇನ್ನೊಂದು ಸೈಕಲ್ಗೆ ಬೈಸಿಕಲ್ ಅಂತ ಕರಿತೀವಿ, ಬಿ ಐ ಸಿ ವೈ ಸಿ ಎಲ್ ಇ, ಕರೆಕ್ಟಾ? ಸೊ ಇಲ್ಲಿ ವೈದಿದ್ದು ಬೈಸಿಕಲ್, ಸೊ ಇದು ವೈದಿದ್ದು ಇ ಆಗಿ ಕನ್ವರ್ಟ್ ಆಗ್ತಾ ಇದೆ, ಬೈಸಿಕಲ್, ಕರೆಕ್ಟಾ? ಇನ್ನೊಂದು ಚಂದ, ದಟ್ ಈಸ್ ಫ್ರಟಿ, ಫ್ರಟಿ, ರೈಟ್? ಸೊ ಇಲ್ಲಿ ಇದು ವೈ ಆಗಿ ಇ ಆಗಿ ಕನ್ವರ್ಟ್ ಆಗ್ತಾ ಇದೆ, ಕರೆಕ್ಟಾ? ಸೊ ಅದಕ್ಕೆ ಇದು ಬೇಸ್ಡ್ ಅಪಾನ್ ಯೂಸೇಜ್ ಒಂದೊಂದು ಸಾರಿ ವೈ ಕೂಡ ಓವಲ್ ಆಗುತ್ತೆ, ಬಟ್ ಮೇನ್ ಇರೋದು 5, ಅದರಲ್ಲಿ ಒಂದು ವೈ ಕೂಡ. ಅರ್ಥ ಆಯ್ತಲ್ಲ? ಸೊ ಈಗ ಕಾನ್ಸನೆಂಟ್ಸ್ ಅಂದರೆ, ಸೊ ಇದು ಓವಲ್ಸ್ ಬಿಟ್ಟು ಉಳ್ಕಿದೆಲ್ಲ ಕಾನ್ಸನೆಂಟ್ಸ್, ಜಸ್ಟ್ ವರ್ಡ್ಸ್. ಸೊ ಇವುಗಳನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ವರ್ಡ್ಗಳನ್ನ ಫಾರ್ಮ್ ಮಾಡ್ತೀವಿ. ಲೆಟ್ಸ್ ಸೇ ಫಸ್ಟ್ ಒನ್ನು ಆಲ್ಫಾಬೆಟ್ಸ್, ಕರೆಕ್ಟಾ? ಸೊ ಇವನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ? ಒಂದು ವರ್ಡ್ನ ಫಾರ್ಮ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಸೊ ಸೇಮು ಕನ್ನಡದಲ್ಲೂ ಹಂಗೆ ಅಕ್ಷರಗಳನ್ನ ಯೂಸ್ ಮಾಡ್ತೀವಿ, ಅದರಿಂದ ಶಬ್ದಗಳನ್ನ ರಚನೆ ಮಾಡ್ತೀವಿ, ವರ್ಡು. ಓಕೆನಾ? ಈ ವರ್ಡ್ಗಳನ್ನು ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಫಾರ್ ಎಕ್ಸಾಂಪಲ್, ನಾನು ಗಿರೀಶ್, ಕರೆಕ್ಟ್ ಅಲ್ಲ? ಸೊ ಹಂಗೆ ಐ ಆಮ್ ಗಿರೀಶ್. ಸೊ ಹಂಗೆ ಸೆಂಟೆನ್ಸ್ನ ಫಾರ್ಮ್ ಮಾಡೋದು. ಸೊ ಗುಡ್ ಮಾರ್ನಿಂಗ್, ಶುಭೋದಯ, ರೈಟ್? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಕರೆಕ್ಟಾ? ಈ ರೀತಿ ಸೆಂಟೆನ್ಸ್ನ ಫಾರ್ಮ್ ಮಾಡೋದು. ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ನಿಮಗೆ, ಓಕೆನಾ? ಸೊ ಸೇಮ್ ಇಲ್ಲಿ ಓವೆಲ್ಸ್ ಅಂದರೆ ಮಾತಾಡಬೇಕಾದ್ರೆ ಏರ್ ಫ್ಲೋನ ತಡೆಯಲ್ಲ, ಎ, ಇ, ಐ, ಓ, ಯು. ಸೊ ಏರ್ ಫ್ಲೋ ತಡೆ ಆಗ್ತಿಲ್ಲಲ್ಲ. ವೆನ್ ಇಟ್ ಕಮ್ಸ್ ಟು ಕಾನ್ಸನೆಂಟ್ಸ್,
ನಾವು ಅಲ್ಲಿ ಲಿಪ್ ಮತ್ತು ಟಂಗ್ ಮತ್ತು ಟೀತ್ನ ಯುಟಿಲೈಸ್ ಮಾಡ್ತೀವಿ. ಓಕೆ, ಅಂದರೆ ಹಲ್ಗಳು, ನಾಲ್ಗೆ, ತುಟಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಿ. ಓಕೆ, ಪಿ ಉಚ್ಚಾರ ಮಾಡಬೇಕಾದ್ರೆ ನಾವು ತುಟಿಗಳನ್ನ ಯೂಸ್ ಮಾಡ್ತಾ ಇದ್ದೀವಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಸಿ ವಿ ಯೂಸ್ಡ್ ಟಂಗ್, ಬಿ ಮತ್ತು ಲಿಪ್ಸ್ ಅಲ್ಲ, ಹಾಗೆ. ಓಕೆನಾ? ಸೊ ಕಾನ್ಸನೆಂಟ್ಸ್ ಮತ್ತು ಓವಲ್ಸ್, ಇಟ್ ಇಸ್ ಐ ಥಿಂಕ್ ಕ್ಲಿಯರ್ ಫಾರ್ ಯು ಗೈಸ್. ನೆಕ್ಸ್ಟ್, ಅದರಲ್ಲೇ ಈ ನೌನ್ಗಳಿಗೆ ಇ ಮತ್ತು ಆನ್ ಹಾಕ್ತೀವಿ. ಓಕೆನಾ? ಸೊ ಹೆಂಗೆ? ಸೊ ಅದರಲ್ಲೇ ನೌನ್ ಅಂದರೆ ಏನು? ನಾಮಪದ. ಓಕೆ, ಸೊ ನೀವು ಡೆಫಿನೇಷನ್ ನೋಡ್ಕೋಬೋದು ಇಲ್ಲಿ. ಇದು ಪರ್ಸನ್ ಮತ್ತು ಪ್ಲೇಸು, ವ್ಯಕ್ತಿ ಮತ್ತು ಒಂದು ಸ್ಥಳ, ವಸ್ತು ಮತ್ತು ಏನಾದರೂ ಐಡಿಯಾ ಇದ್ದರೆ ಅದುಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ ನೌನ್. ಓಕೆ, ಫಾರ್ ಎಕ್ಸಾಂಪಲ್ ವ್ಯಕ್ತಿ ತಗೊಂಡ್ರೆ ಹೆಸರು, ಶ್ರೀಧರ್. ಪ್ಲೇಸ್ ಬಂದರೆ ಲೊಕೇಶನ್ನು, ಬ್ಯಾಂಗ್ಳೂರು, ಬೆಳಗಾವಿ, ಮಹಾರಾಷ್ಟ್ರ, ಹಾಗೆ ನೇಮ್ಗಳು, ಅವುಗಳಿಗೆ ನಾವು ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನಾನು ಇಲ್ಲಿ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ವೆನ್ ಇಟ್ ಕಮ್ಸ್ ಟು ವ್ಯಕ್ತಿಗಳು, ವಿ ಕಾಲ್ ಇಟ್ ಅಸ್ ಪರ್ಸನ್. ಪರ್ಸನ್ ಅಂದರೆ ವ್ಯಕ್ತಿ. ಡಾಕ್ಟರ್, ದ ಡಾಕ್ಟರು, ದ ಟೀಚರ್, ಸೊ ಪ್ರೆಸಿಡೆಂಟು, ಇವೆಲ್ಲ ನೌನ್ಗೆ ಹೋಗುತ್ತೆ. ಇವುಗಳನ್ನ ಹೆಸರು ಇಟ್ಕೊಂಡು ಕರಿಬೋದು. ಡಾಕ್ಟರ್ ಪ್ರಶಾಂತ್, ಸೊ ಈವನ್ ಡೈರೆಕ್ಟ್ಲಿ ಪ್ರಶಾಂತ್, ಟೀಚರ್. ಓಕೆ, ಪ್ಲೇಸ್ಗಳು ಸೇಮ್, ಸಿಟಿ ಮತ್ತು ಪಾರ್ಕ್ಗಳು, ಕಂಟ್ರಿ, ಇದೆಲ್ಲ ನೌನ್ಗಳ ಹೆಸರು ಇಂಡಿಕೇಟ್ ಮಾಡ್ಬೋದು. ಕಂಟ್ರಿ ಅದೇ ಅಂತೇನಿಲ್ಲ, ಇಂಡಿಯಾ ಆಗ್ಬೋದು, ಬೇರೆ ಎಲ್ಲ ಆಗ್ಬೋದು. ಓಕೆನಾ? ಸೊ ಥಿಂಗ್ಸ್ ಬಂದರೆ, ವಸ್ತುಗಳು ಬಂದರೆ ಬುಕ್ಕು, ಚೇರು, ಕಾರು, ಎಕ್ಸೆಟ್ರಾ. ಸೊ ಹಂಗೆ ಐಡಿಯಾಸ್ ಅಂದರೆ ಹ್ಯಾಪಿನೆಸ್ಸು, ಜಸ್ಟಿಸ್, ಫ್ರೀಡಮ್, ಇವೆಲ್ಲ ಐಡಿಯಾಸಲ್ಲಿ ಬರುತ್ತೆ. ನಾವು ಎಲ್ಲಿ ಎ ಮತ್ತು ಆನ್ ಯುಟಿಲೈಸ್ ಮಾಡಬೇಕು ನಾವು, ಅದು ಇಂಪಾರ್ಟೆಂಟ್ ಅಲ್ಲ. ಇನ್ ಶಾರ್ಟ್, ಓವೆಲ್ಸ್ ಎಲ್ಲೆಲ್ಲಿರುತ್ತೆ, ಎ ಇ ಐ ಒ ಯು ಮತ್ತು ವೈ ಯೂಸ್ ಆಗಲಿ. ಇ ಇ ಐ ಒ ಯು ಬಂದಾಗ ಟ್ರೈ ಟು ಮೀನ್ಸ್ ಆನ್ ಆ್ಯಡ್ ಮಾಡಿ. ಅದು ಬಿಟ್ಟು ಕಾನ್ಸನೆಂಟ್ಸ್ ಇದ್ದರೆ ಎ ಆ್ಯಡ್ ಟ್ರೈ ಮಾಡಿ. ಸಿನಾರಿಯೋಸ್ ಹಂಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಡಾಕ್ಟರು, ಡಿ ಇದೆ ಕಾನ್ಸನೆಂಟು. ಡಾಕ್ಟರು, ಅಂಬ್ರೆಲ್ಲಾ, ಆನ್ ಅಂಬ್ರೆಲ್ಲಾ. ಇದು ಓವಲ್ಸ್ ಆಯಿತು. ಓವಲ್, ಆರೆಂಜು, ಆ್ಯಪಲ್, ಎಗ್, ಆನ್ ಆ್ಯಪಲ್, ಆನ್ ಆರೆಂಜ್, ಆನ್ ಅಂಬ್ರೆಲ್ಲಾ, ಹಾಗೆ. ಓಕೆನಾ? ಇದು ಕ್ಲಿಯರ್ ಅನಿಸುತ್ತೆ. ನೆಕ್ಸ್ಟ್ ಹೋಗೋಣ. ಮತ್ತು ಸಿಂಗ್ಯುಲರ್, ಫ್ಲೂರಲ್ ನೌನ್ಸ್ ಅಂದರೆ ಏಕವಚನ, ಬಹುವಚನಗಳು, ಆ ರೀತಿ. ಓಕೆನಾ? ಸೊ ಸಿಂಗ್ಯುಲರ್ ನೌನ್ ಅಂದರೆ ಒಂದೇ ವ್ಯಕ್ತಿ, ಒಂದೇ ಪ್ಲೇಸು, ಒಂದೇ ವಸ್ತುನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಫ್ಲೂರಲ್ ನೌನ್, ಒಂದಕ್ಕಿಂತ ಜಾಸ್ತಿ ಇದ್ದರೆ ಮುಗೀತು. ಸೊ ನಾವು ಬಹುವಚನದಲ್ಲಿ ತೊಗೊತೀವಿ. ಸೊ ಹಂಗೆ ಮೋಸ್ಟ್ ಆಫ್ ದಿ ಬಹುವಚನ ತಗೊಂಡ್ರೆ ನಾವು ಜಸ್ಟ್ ಸಿಂಪ್ಲಿ ಎಸ್ನ ಆ್ಯಡ್ ಮಾಡ್ತೀವಿ ಇಂಗ್ಲೀಷ್ಲಿ. ಓಕೆನಾ? ಸ್ವಲ್ಪ ಎಕ್ಸಂಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಗೊತ್ತಾಯ್ತು ಈಗ, ಸಿಂಗ್ಯುಲರ್ ಅಂದರೆ ಒಂದು ಎಂಟಿಟಿ ಮತ್ತು ಫ್ಲೂರಲ್ ಅಂದರೆ ಮಲ್ಟಿಪಲ್ ಎಂಟಿಟೀಸು, ಜಾಸ್ತಿ, ಒಂದಕ್ಕಿಂತ ಜಾಸ್ತಿ. ಎಕ್ಸಾಂಪಲ್ಲು ಬೆಕ್ಕು, ಕ್ಯಾಟ್, ಕ್ಯಾಟ್ಸ್. ಹಾಗೆ ಬುಕ್ಸ್ ಬರುತ್ತೆ. ಸಿಟಿ ಅಂದರೆ ಒಂದು ಸಿಟಿ, ಸಿಟೀಸ್ ಅಂದರೆ ಒಂದಕ್ಕಿಂತ ಜಾಸ್ತಿ. ಐಡಿಯಾ ಅಂದರೆ ಒಂದು ಐಡಿಯಾ, ಐಡಿಯಾಸ್ ಅಂದರೆ ಒಂದಕ್ಕಿಂತ ಜಾಸ್ತಿ, ಹಾಗೆ. ಓಕೆನಾ? ನಾವು ಎಕ್ಸಂಪ್ಷನ್ ಕೇಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ನೌನ್ ಎಂಡಿಂಗಲ್ಲಿ ಎಸ್, ಎಸ್ ಎಚ್, ಸಿ ಹೆಚ್, ಎಕ್ಸ್ ಇತ್ತಂದರೆ ನಾವು ಮೋಸ್ಟ್ ಆಫ್ ದಿ ಕೇಸಸ್ ಇ ಎಸ್ನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಸ್ ಇದೆ. ಓಕೆನಾ? ಬಸ್ಸಿಗೆ ಇ ಎಸ್ ಹಾಕ್ತೀವಿ, ಬಸ್ಸಸ್ ಆಯಿತು. ಕರೆಕ್ಟಾ? ಡಿಶ್ ಇ ಎಸ್ ಹಾಕಿದ್ರು ಡಿಶಸ್ ಆಯಿತು. ಚರ್ಚ್ ಇ ಎಸ್ ಹಾಕಿದ್ವಿ, ಚರ್ಚಸ್ ಆಯಿತು. ಬಾಕ್ಸ್ಗೆ ಇ ಎಸ್ ಹಾಕಿದ್ವಿ, ಬಾಕ್ಸಸ್ ಆಯಿತು. ಹಾಗೆ ನೆಕ್ಸ್ಟ್ ಒನ್ನು ನೌನ್ಸು ವೈಂದ ಎಂಡ್ ಆದರೆ ಅದಕ್ಕೆ ನಾವು ಐ ಇ ಎಸ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಬೇಬಿ, ಬೇಬೀಸ್. ಕರೆಕ್ಟಾ? ಸಿಟಿ, ಸಿಟೀಸ್, ಐ ಇ ಎಸ್ ಹಾಕಿದ್ವಿ, ಇಲ್ಲಿ ವೈ ಇದೆ. ವೈ ರಿಪ್ಲೇಸ್ಡ್ ವಿತ್ ಐ ಇ ಎಸ್. ಕರೆಕ್ಟ್ ಅಲ್ಲ? ಮತ್ತು ನೆಕ್ಸ್ಟ್ ಒನ್ನು ಇರ್ರೆಗ್ಯುಲರ್ ಫ್ಲೂರಲ್ ಫಾರ್ಮ್ಸ್. ಸೊ ಒಂದೊಂದು ಇರ್ರೆಗ್ಯುಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಚೈಲ್ಡು, ಚಿಲ್ಡ್ರನ್ ಆಗಿಬಿಡುತ್ತೆ. ಪರ್ಸನ್ನು, ಇದು ಪೀಪಲ್ ಆಗುತ್ತೆ. ಇದು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಚಿಲ್ಡ್ರನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಮೌಸು, ಮೈಸ್.
ಓಕೆ. ನೆಕ್ಸ್ಟ್ ಒನ್, ಸಿಂಗ್ಯುಲರ್ ಮತ್ತು ಫ್ಲೂರಲ್ ರಿಮೈನ್ಸ್ ದ ಸೇಮ್ ಒಂದೊಂದು ಕೇಸಲ್ಲಿ. ಫಾರ್ ಎಕ್ಸಾಂಪಲ್ ಶಿಪ್, ವಿ ಕಾಲ್ ಇಟ್ ಅಗೇನ್ ಶಿಪ್, ರೈಟ್. ಫಿಶ್, ಫಿಶ್. ಮೀನು, ಮೀನುಗಳು ಅಂತೀವಿ, ಇಲ್ಲಿ ಫಿಶ್, ಫಿಶ್. ಓಕೆನಾ? ಹಾಗೆ ಸ್ವಲ್ಪ ಇವೆಲ್ಲ ಎಕ್ಸಾಮ್ಷನ್ಸ್ ಬರುತ್ತೆ ಸಿಂಗ್ಯುಲರ್ ಮತ್ತು ಫ್ಲೂರಲ್ ನೌನ್ಸ್ಲಿ. ಓಕೆ, ಇದು ಕ್ಲಿಯರ್ ಅನಿಸುತ್ತೆ. ಸೊ in short, this is about the nouns grammar. When it comes to pronouns, ಇದು ನೋಡಿ ಇಲ್ಲೇನಾಗುತ್ತಂದರೆ ಇದು ನೌನ್ಸ್ಗೆ ರಿಪ್ಲೇಸ್ ಮಾಡಿಬಿಡುತ್ತೆ. ಸೊ ವರ್ಡ್ ದಟ್ ಟೇಕ್ಸ್ ದ ಪ್ಲೇಸ್ ಆಫ್ ನೌನ್. ಫಾರ್ ಎಕ್ಸಾಂಪಲ್, ಐ ಲವ್ ಮೈ ಡಾಗ್ ಬಿಕಾಸ್ ಹೀ ಈಸ್ ಅ ಗುಡ್ ಬಾಯ್. ಇಲ್ಲಿ ಹೀ ಹಾಕಿದ್ದಾರೆ, ಈ ಹೀ ಇದಕ್ಕೆ ರಿಪ್ರೆಸೆಂಟ್ ಆಗಿದೆ. ಸೊ ಡಾಗ್ನ ಅವಳು ಹೀಯಿಂದ ರಿಪ್ಲೇಸ್ ಮಾಡಿದ್ದಾಳೆ, ಅವ್ರು ಮಾಡಿದ್ದಾರೆ ಇನ್ ಶಾರ್ಟ್. ಕರೆಕ್ಟಾ? ಎಕ್ಸಾಂಪಲ್ಸಲ್ಲಿ ಪರ್ಸ್ನಲ್ ನೌನ್ಸ್ ಬರುತ್ತೆ. ಸೊ ಅದರಲ್ಲಿ ನಾವು ಪರ್ಸ್ನಲ್ ಅಂದರೆ ಲಿಸ್ನರು ಅದರ್ಸ್ ಎಲ್ರಿಗೂ ಕನ್ಸಿಡರ್ ಮಾಡ್ಬೋದು. ಐ ಬರುತ್ತೆ, ಹೀ ಬರುತ್ತೆ, ಶಿ ಬರುತ್ತೆ, ದೇ, ಇಟ್, ಇವೆಲ್ಲ ಪರ್ಸ್ನಲ್ ಪ್ರೊನೌನ್ಸ್ ಆಗುತ್ತೆ. ಇನ್ನು ಪೊಸೆಸಿವ್ ಪ್ರೊನೌನ್ಸಲ್ಲಿ ಏನು ಬರುತ್ತೆ, ಇದು ಒಂದು ಓನರ್ಶಿಪ್ ತಗೊಳ್ಳೋದಕ್ಕೆ ಅಥವಾ ಅದು ಪೊಸೆಸನ್ನು ಕನ್ಸಿಡರ್ ಮಾಡೋದಕ್ಕೆ ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮೈನ್ ಅಂದರೆ ನನಗೆ ರಿಲೇಷನ್ ಇದೆ, ಹರ್ಸ್ ಅಂದರೆ ಅವಳದು, ದೇರ್ಸ್ ಅವ್ರದ್ದು, ಹೆಸ್ ಅಂದರೆ ಇವಂದು, ಹಾಗೆ. ಓಕೆನಾ? ರಿಲೇಟಿವ್ ಪ್ರೊನೌನ್ಸ್ ಅಂದರೆ ಎಕ್ಸಾಕ್ಟಾಗಿ ರಿಲೇಷನ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ದ್ಯಾಟ್, ವಿಚ್, ವೆನ್, ಹೂ, ಹೂಸ್, ಯಾರು, ಯಾರ್ದು, ವೇರ್, ಎಲ್ಲಿ. ಓಕೆನಾ? ಮತ್ತು ಇನ್ನೊಂದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದರೆ, ಸೊ ಅದು ಯೂಸ್ ಟು ಇಂಡಿಕೇಟ್ ಅ ನೌನ್ ಆ್ಯಂಡ್ ಕನ್ವೆ ಇಟ್ಸ್ ಪ್ರಾಕ್ಸಿಮಿಟಿ ಆರ್ ಡಿಸ್ಟೆನ್ಸ್. ಸೊ ಈ ನೌನ್ಗೆ ಏನಾದರೂ ಸಂಬಂಧ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಡಿಸ್ಟೆನ್ಸ್ ಆಯಿತು, ಏನಾದರೂ ರಿಲೇಷನ್ ಇದ್ದಾಗ ಇದು ಕನ್ಸಿಡರ್ ಆಗುತ್ತೆ. ದಿಸ್, ದ್ಯಾಟ್, ದೀಸ್, ದೋಸ್, ಅವರು. ಓಕೆ. ನೆಕ್ಸ್ಟ್ ಒನ್ ಇಸ್ ದ ಇಂಟ್ರೋಗೇಟಿವ್ ಪ್ರೊನೌನ್. ಸೊ ಇದು ಕ್ವಶನ್ ಮಾಡೋದಕ್ಕೆ ವಾಟ್, ಹೂ ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಒನ್ ಇಸ್ ದ ರೆಸಿಪ್ರೋಕಲ್ ಪ್ರೊನೌನ್ಸ್. ಇಲ್ಲೇನಾಗುತ್ತಂದ್ರೆ ದಟ್ ಆರ್ ರಿಸೀವಿಂಗ್ ದಿ ಆ್ಯಕ್ಷನ್ ಸೈಮಲ್ಟೇನಿಯಸ್ಲಿ. ಸೊ ನೌನ್ಸ್ ದಟ್ ಆರ್ ರಿಸೀವಿಂಗ್ ದಿ ಆ್ಯಕ್ಷನ್ಸ್. ಸೊ ಒಂದು ನೌನ್ ತಗೊಂಡ್ರೆ ಅದು ರಿಯಾಕ್ಷನ್ಸ್, ಆ್ಯಕ್ಷನ್ಸ್ ಎಲ್ಲ ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಚ್ ಅದರ್, ಅವರು ಇವರಿಬ್ರು ಕೂಡ್ಕೊಂಡು, ಒನ್ ಅನದರ್. ಓಕೆ, ಹಂಗೆ ಕನ್ಸಿಡರ್ ಆಗುತ್ತೆ. ನಾವು ಎಕ್ಸಾಂಪಲ್ಸ್ ತಗೊಳ್ಳೋಣ. ಸೊ ಇದು ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ಸಿಂಗ್ಯುಲರ್ ಮತ್ತು ಫ್ಲೂರಲ್ ಎರಡು ಇದೆ. ಫಸ್ಟ್ ಪರ್ಸನ್ ಅಂದರೆ ಐ, ನಾನು. ಸೆಕೆಂಡ್ ಪರ್ಸನ್ ಅಂದರೆ ನೀನು, ಇಲ್ಲಿ ನೀವು, ಇಲ್ಲಿ ಫ್ಲೂರಲ್ ಬರುತ್ತೆ. ಯು ಮತ್ತು ಯು ಸೇಮ್ ಆಗುತ್ತೆ ಇಲ್ಲಿ. ಓಕೆನಾ? ಥರ್ಡ್ ಪರ್ಸನ್ ಹಿ, ಅವನು. ಶಿ ಫೋರ್ತ್ ಪರ್ಸನ್ ಆಗುತ್ತೆ. ಓಕೆ. ಸೊ ಅದಕ್ಕೆ ಎಕ್ಸಾಂಪಲಲ್ಲಿ ಚೇಂಜಸ್ ಆಗುತ್ತೆ. ಸಬ್ಜೆಕ್ಟಿವಲ್ಲಿ ಐ ಇದ್ದರೆ ಆಬ್ಜೆಕ್ಟಿವಲ್ಲಿ ಮೀ ಬರುತ್ತೆ. ಪೊಸೆಸಿವ್ ಆಬ್ಜೆಕ್ಟಿವಲ್ಲಿ ಇದು ಮೀ ಇದ್ದಿದ್ದು ಮೈ ಆಗುತ್ತೆ. ಸೊ ಪೊಸೆಸಿವ್ ಪ್ರೊನೌನು ಮೈನ್ ಆಗುತ್ತೆ. ರಿಫ್ಲೆಕ್ಸಿವ್ ಬಂದಾಗ ಅದು ಮೈ ಸೆಲ್ಫ್ ಆಗುತ್ತೆ. ಸೊ ಇದನ್ನು ನಾವು ಹೆಂಗೆ ಬೇಕೋ ಹಂಗೆ ಯುಟಿಲೈಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಶ್ರೀಧರ್ ಆ್ಯಂಡ್ ಮೀ are friends. My book, she's mine, I myself will go there. ಹಂಗೆ. ಸೊ ಎಲ್ಲ ನನಗೇನೆ ರಿಲೇಟೆಡ್ ಆಗಿರೋದು. ಸೊ ನೀವು ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಹೆಂಗೆ ಬೇಕೋ ಹಂಗೆ ಯುಟಿಲೈಸ್ ಮಾಡ್ಕೋಬೋದು. ಓಕೆನಾ? ಸೊ ಯು ಇದ್ದಿದ್ದು ಯೋರ್ಸ್, ಯೋರ್ ಸೆಲ್ಫ್ ಆಗುತ್ತೆ. ಹಿ ಇದ್ದಿದ್ದು ಹಿಮ್ ಆಗುತ್ತೆ. ಹಿಸ್ ಹಿಮ್ಸೆಲ್ಫ್. ಸೇಮ್ ಶಿ, ಹರ್ಸ್, ಹರ್ ಸೆಲ್ಫ್. ಇಟ್ಸ್ ಸೆಲ್ಫ್. ವಿ, ಅಸ್, ಆರ್ ಸೆಲ್ಫ್ ಆಗುತ್ತೆ. ಯು, ಯುವರ್, ಯೋರ್ಸ್, ಯೋರ್ ಸೆಲ್ಫ್. ದೇ, ದೆಮ್, ದೇರ್ಸ್, ದೆಮ್ಸೆಲ್ವ್ಸ್. ಸೊ ಈ ವರ್ಡ್ಗಳು ವೆರಿ ಇಂಪಾರ್ಟೆಂಟ್ ಆಯಿತಾ? ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಟ್ರೈ ಟು ಹ್ಯಾಡ್ ದಮ್, ಮೀನ್ಸ್ ಕಂಠಪಾಠ ಮಾಡ್ಕೋಬಿಡಿ. ಫಾರ್ ಎಕ್ಸಾಂಪಲ್, ವಿ ಬಂತಂದರೆ ಎಲ್ಲೆಲ್ಲಿ ನಾವು ಅವರ್ಸ್ ಹಾಕ್ಕೋಬೋದು, ಅವರ್ ಸೆಲ್ಫ್ ಹಾಕ್ಬೋದು. ಓಕೆನಾ? ಇಟ್ ಬಂದರೆ ಇಟ್ ಸೆಲ್ಫ್ ಎಲ್ಲಿ ಹಾಕ್ಬೋದು. ಓಕೆನಾ? ಶಿ ಬಂದರೆ ಹರ್ ಸೆಲ್ಫ್ ಎಲ್ಲಿ ಹಾಕ್ಕೋಬೋದು, ಹರ್ ಹಾಕ್ಬೋದು. ಸೊ ಇನ್ನೊಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ.
ವೆರಿ ಇಂಪಾರ್ಟೆಂಟ್ ಆಯಿತಾ. ಓಕೆ, ಐ ಥಿಂಕ್ ಈ ಸೆಷನಲ್ಲಿ ಇಷ್ಟೇ. ಸೊ ಇವತ್ತು ಏನೇನು ಕವರ್ ಮಾಡಿದ್ದೀವೋ, ನೌನ್ಸ್ ಆಯಿತು, ಪ್ರೊನೌನ್ಸ್ ಆಯಿತು, ಪ್ಲೀಸ್ ಟ್ರೈ ಟು ಪ್ರಾಕ್ಟಿಸ್ ದಮ್. ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡೈಲಿ ಅಟ್ಲೀಸ್ಟ್ ನಾನು ಹೇಳ್ದಂಗೆ ಮೊದಲೇ ಹೇಳ್ತೀನಿ 2 hours ಸ್ಪೆಂಡ್ ಮಾಡಿ, ಪಾಡ್ಕ್ಯಾಸ್ಟ್ನ ಕೇಳಿ. ಓಕೆನಾ, ಟ್ರೈ ಟು ಸ್ಪೀಕ್ ಬಟ್ಲರ್ ಇಂಗ್ಲೀಷೇ ಮಾತಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಂಗೆ ಇಂಗ್ಲೀಷೇ ಬರಲ್ಲಪ್ಪ, ಯಾರಾದರೂ ನನಗೆ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತಂದರೆ ಐ ಆಮ್ ಗಿರೀಶ್, ಐ ಆಮ್ ಫ್ರಮ್ ದಾವಣಗೆರೆ, ಐ ಡಿಡ್ ಮಾಸ್ಟರ್ಸ್ engineering, I'm a graduate, and then yeah, that's all myself. ಹಿಂಗಂದ್ರೂ ಸಾಕಪ್ಪ ಸ್ಟಾರ್ಟಿಂಗ್ಗೆ. ಓಕೆನಾ, ಸೊ ನೀವು ಆ ಲೆವೆಲಲ್ಲಿದ್ದರೆ ಸುಮ್ಮನೆ ಕಚ್ಚಡ ಇಂಗ್ಲೀಷ್ ಮಾತಾಡ್ಕೊಂಡು ಹೋಗ್ತಾ ಇರಿ, ತಲೆನೇ ಕೆಡ್ಸ್ಕೊಬೇಡಿ. ಅದು ಬಂದ್ರಾ ನಿನ್ನ ಫ್ರೆಂಡ್ಸ್ ಇದ್ರಾ, ಗುಡ್ ಮಾರ್ನಿಂಗ್ ಗುರು ಅನ್ನೋ ಬದಲು ಗುಡ್ ಮಾರ್ನಿಂಗ್ ಬಾಸ್, ಹೆಂಗಿದ್ದೀರ ಅನ್ನೋ ಬದಲು ಹೌ ಆರ್ ಯು, ಏನು ಮಾಡ್ತಿದ್ಯಾ ಗುರು ಕೇಳ್ಕೊತಿರೋದು. ವಾಟ್ ಆರ್ ಯು ಡೂಯಿಂಗ್, ಹೌ ಇಸ್ ಇಟ್ ಗೋಯಿಂಗ್, ಎವ್ರಿಥಿಂಗ್ ಫೈನ್. ಸುಮ್ಮನೆ ಹೊಡಿತಾ ಇರೋದಷ್ಟೇ. 4-5 ಇಂಗ್ಲೀಷ್ ವರ್ಡ್ ಹೋಗಿದ್ರೆ ಮುಗ್ದಾಯ್ತಪ್ಪ. ಇಂಗ್ಲೀಷ್ ಬರೋಲ್ಲ ನಿಮಗೆ, ಆದರೂ ಅವರೆಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಅಂತ ತಿಳ್ಕೊತಾರೆ. ಸೊ ಇನ್ ಶಾರ್ಟ್ ನೀವು ಕಲಿತೀರಿ ಅದರಿಂದ. ತಪ್ಪು ಮಾಡಿದರೆ ಜಾಸ್ತಿ ಒಳ್ಳೆಯದು. ಸೊ ಅದರಿಂದ ನಿಮಗೆ ಬೆಂಕಿ ಹತ್ತುತ್ತೆ ಬ್ಯಾಕ್ ಹ್ಯಾಂಡಲ್ಲಿ, ತಪ್ಪು ಅನ್ನಲ್ಲಪ್ಪ ಅಂತ. ಸೊ ತಿದ್ಕೊತೀರಾ. ಓಕೆ, ಸೊ ಇಷ್ಟು ಸಜೆಸ್ಟ್ ಮಾಡೋದು. ಸೊ ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಸ್ವಲ್ಪ ಗ್ರಾಮರ್ ಟಾಪಿಕ್ಸ್ನ ತೊಗೊಬರ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ಅಟೆಂಡಿಂಗ್ ದ ಸೆಷನ್ ಗೈಸ್. See you in the next session. ಇನ್ನೊಂದು ದ ಸೇಮ್ ಸೆಷನ್ ನಾನು ಇಂಗ್ಲೀಷಲ್ಲಿ ಬರೀ ಇಂಗ್ಲೀಷಲ್ಲಿ ಕವರ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ, ಅಂದರೆ ನಿಮ್ಗೆ ಇಂಗ್ಲೀಷ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿದ್ರೆ ನಾನು ಕವರ್ ಮಾಡಿದ್ದೇನೆ, ಒಂದ್ಸರಿ ಇಂಗ್ಲೀಷಲ್ಲೂ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಆಗಿಬಿಡುತ್ತೆ ಆಯಿತಾ. ನಾನೇನು ಇಲ್ಲೇನು ಹೇಳಿದ್ದೀನೋ ಅಲ್ಲೂ ಅದನ್ನೇ ಕವರ್ ಮಾಡಿರ್ತೀನಿ, ಬಟ್ ಕಂಪ್ಲೀಟ್ಲಿ ಇನ್ ಇಂಗ್ಲೀಷ್. ಸೊ ದಟ್ ಈಸ್ ಅಗೇನ್ ಒನ್ ಮೋರ್ ಅಡ್ವಾಂಟೇಜ್ ಫಾರ್ ಯು ಗೈಸ್, ಸೊ ದ್ಯಾಟ್ ಯು ಕ್ಯಾನ್ ಜಸ್ಟ್ ರೆಫರ್ ದ್ಯಾಟ್ ಸೆಷನ್. In short, you can able to understand somewhat. Fine. Well guys, see you then. Bye everyone.